13 ಜೂನ್ 2025 ಶರಣ್ಯ ಅನ್ನುವಂತಹ ಒಂದು ಪುಟ್ಟ ಹೆಣ್ಣು ಮಗು ಇನ್ನು ಹುಟ್ಟಿ ಕೇವಲ 6 ತಿಂಗಳು ಆಗಿರುತ್ತೆ ಅಷ್ಟೇ. ಆ ಶರಣ್ಯಳ ರೈಟ್ ಲೆಗ್ ಸ್ವಲ್ಪ ಊದ್ಕೊಂಡಿರುತ್ತೆ. ಅದಕ್ಕೋಸ್ಕರ ಅವ್ರ ತಂದೆ ತಾಯಿ ಭಯಪಟ್ಟು ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ಒಂದು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾರೆ. ಕೇವಲ ಕಾಲು ಊದ್ಕೊಂಡಿದೆ ಅಂತ ಕರ್ಕೊಂಡು ಹೋದಂತಹ ಶರಣ್ಯಳ ಪೇರೆಂಟ್ಸ್ಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ಡಾಕ್ಟರ್ ಮೊಹಮ್ಮದ್ ಸೈಫುಲ್ಲಾ ಅವರು ಆ ಮಗುವಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಮೊದಲೇ ಬಡತನದಲ್ಲಿ ಇದ್ದಂತಹ ಶರಣ್ಯಳ ಪೇರೆಂಟ್ಸ್ ಅದಕ್ಕೆ ಒಪ್ಕೊಳ್ತಾರೆ. ದೆನ್ ನೆಕ್ಸ್ಟ್ ಡೇ ಆಪರೇಷನ್ ಸಹ ಆಗುತ್ತೆ. ಅಲ್ಲಿವರೆಗೂ ಶರಣ್ಯಳ ಪೇರೆಂಟ್ಸ್ಗೆ ಕೇಳೋದಿಕ್ಕೆ ಶರಣ್ಯಳ ಅಳುವಿನ ಶಬ್ದನಾರು ಇರ್ತಿತ್ತು. ಬಟ್ ಆಪರೇಷನ್ ಆಗಿದ ತಕ್ಷಣ ಆ ಅಳುವಿನ ಶಬ್ದ ಸಹ ನಿಂತೋಯ್ತು. ಯಾಕಂದ್ರೆ ಆಪರೇಷನ್ ಆಗಿದ ತಕ್ಷಣ ಆ ಮಗು ಅಲ್ಲೇ ಸತ್ತೋಗುತ್ತೆ. ಈ ಇನ್ಸಿಡೆಂಟ್ ನ ನೋಡಿದಂತಹ ಶರಣ್ಯಳ ಪೇರೆಂಟ್ಸ್ ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೊಂದು ಕಂಪ್ಲೇಂಟ್ ನ ಕೊಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಆ ಡಾಕ್ಟರ್ ನಿಜವಾಗ್ಲೂ ಡಾಕ್ಟರೇ ಅಲ್ಲ ಅಂತ. ಬಿಕಾಸ್ ಈ ಹ್ಯಾವ್ ಅ ಫೇಕ್ ಡಿಗ್ರಿ ಸರ್ಟಿಫಿಕೇಟ್. ಪ್ರತಿ ಮನೆಯಲ್ಲೂ ಸಹ ತಂದೆ ತಾಯಿಗೆ ಇರುವಂತಹ ಒಂದು ಆಸೆ ಏನು ಅಂದ್ರೆ ಅವರ ಮಕ್ಕಳಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ಲಿ ಅಂತ. ಆದ್ರೆ ಯಾಕೆ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಬಿಕಾಸ್ ಆಫ್ ದ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್. ಒಬ್ಬ ನಾರ್ಮಲ್ ವ್ಯಕ್ತಿಯಿಂದ ಹಿಡಿದು ಒಬ್ಬ ರಾಜಕಾರಣಿ ಕೂಡ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು ಅಂತ ಈ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ನ ಮಾಡಿಸ್ತಾ ಇದ್ದಾರೆ. ಯುವಜನ ಇಲಾಖೆ ಅಧಿಕಾರಿ ರೋಷನ್ ಶೆಟ್ಟಿ ಪುತ್ರ ರೋನಕ್ ಫೇಕ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿದಂತ ವ್ಯಕ್ತಿ ಸಿಎಂ ಹೇಳಿದ. ನೋಡಿ, ಒಬ್ಬ ವಿದ್ಯಾರ್ಥಿ ಅವನ ಜೀವನ ಮುಂದೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕಾಲೇಜ್ ಫೀಸ್ ಟ್ಯೂಷನ್ ಫೀಸ್ನೆಲ್ಲ ಕಟ್ಟಿ ಕಷ್ಟಪಟ್ಟು ಓದಿ ಪಾಸ್ ಆದ್ರೂ ಸಹ ಅವನಿಗೆ ಕೆಲಸ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಅದೇ ಒಬ್ಬ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋಂಥವನು ಜಸ್ಟ್ ಇಂಟರ್ನೆಟ್ ನಲ್ಲಿ ಈ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ನ ಹೇಗೆ ಮಾಡಿಸೋದು ಅಂತ ನೋಡಿ ಏನು ಓದದೆ ಏನು ಕಷ್ಟಪಡದೆ ಸ್ವಲ್ಪ ದುಡ್ಡನ್ನ ಕಟ್ಟಿ ಈ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ನ ತಗೊಂಡು ಆರಾಮಾಗಿ ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ನ ತಗೊಂಡ್ಬಿಡ್ತಾರೆ. ಇದನ್ನ ನಾವು ನಾರ್ಮಲಿ ಮೂವಿಗಳಲ್ಲಿ ನೋಡ್ತಾ ಇರ್ತೀವಿ. ಬಟ್ ಇದು ನಮ್ಮ ಕರ್ನಾಟಕದಲ್ಲಿ ಯಾವ ರೇಂಜ್ಗೆ ಹರಡಿದೆ ಅಂದ್ರೆ ಇದ್ರ ಬಗ್ಗೆ ನಾವು ಯೋಚನೆನೂ ಸಹ ಮಾಡೋದಕ್ಕಾಗಲ್ಲ. ಅಷ್ಟು ದೊಡ್ಡದಾಗಿ ಈ ದಂಧೆ ನಮ್ಮ ಕರ್ನಾಟಕದಲ್ಲಿ ಹರಡಿದೆ. ಇದೇ ವರ್ಷ ಮಾರ್ಚ್ 2025ರಲ್ಲಿ ಬಳ್ಳಾರಿಯಲ್ಲಿರುವಂತಹ ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಫೇಕ್ ಸರ್ಟಿಫಿಕೇಟ್ ನ ಸೆಲ್ ಮಾಡಿದ್ದು ಹೊರಗಡೆ ಬಂದಿದೆ. ಬಟ್ ಈ ವಿಷಯ ಯಾವುದೇ ರೀತಿಯ ನ್ಯೂಸ್ ಚಾನೆಲ್ನಲ್ಲೂ ಸಹ ಬಂದಿಲ್ಲ. ಇದರ ಮೇಲೆ ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ನಡೆಯುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ನಮ್ಮ ಕರ್ನಾಟಕದಲ್ಲಿ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ಅದನ್ನ ತಿಳ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕಾಗುತ್ತೆ. ನೋಡಿ, ಈ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನೋದು ಈಗ ಶುರುವಾಗಿದ್ದಲ್ಲ, 1970ರಲ್ಲೇ ಶುರು ಆಗಿದ್ದು. ನೋಡಿ, 1970ರಲ್ಲಿ ಬೆಂಗಳೂರಿನಲ್ಲಿ ಯೂನಿವರ್ಸಿಟಿ ಸ್ಟಾರ್ಟ್ ಆಗುತ್ತೆ. ಆಗ ಬೆಂಗಳೂರು ಇಂಡಿಯಾದ IT ರಾಜಧಾನಿ ಆಗುತ್ತೆ. ಜಾಬ್ಗಳು ಸಹ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಅಪ್ ಟು 1990ರವರೆಗೆ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಜಾಬ್ಗೆ ಏನೂ ಸಹ ಕೊರತೆ ಇರಲ್ಲ. ಆದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ನಮ್ಮ ಸಿಸ್ಟಮ್ ಹೇಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮೊದಲನೇದಾಗಿ ನಮ್ಮ ರಾಜ್ಯದವರಿಗೆ ಪ್ರಿಫರೆನ್ಸ್ ನ ಕೊಡಬೇಕು. ಅದ್ರ ಬದಲು ಬರ್ತಾ ಬರ್ತಾ ಬೇರೆ ರಾಜ್ಯದವರಿಗೆ ಕೆಲಸಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಬೇರೆ ರಾಜ್ಯದವರಿಗೆ ಪ್ರಿಫರೆನ್ಸಸ್ ನ ಕೊಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಗಲೇ ಸ್ಟಾರ್ಟ್ ಆಗಿದ್ದು ಈ ಫೇಕ್ ಡಿಗ್ರಿ ಸರ್ಟಿಫಿಕೇಟ್. ಆಗ ಈ ಸರ್ಟಿಫಿಕೇಟ್ಸ್ ನ ಆಫ್ಲೈನ್ ಅಲ್ಲಿ ಮಾತ್ರ ಮಾಡ್ತಾ ಇದ್ರು. ಬಟ್ ಬರ್ತಾ ಬರ್ತಾ ಇದು ಆನ್ಲೈನ್ ಅಲ್ಲೂ ಕೂಡ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅಟ್ ಪ್ರೆಸೆಂಟ್ ಈ ದಂಧೆ ಯಾವ ಲೆವೆಲ್ಗೆ ಬೆಳೆದಿದೆ ಅಂದ್ರೆ ಯಾರು ಎಲ್ಲಿಂದ ಕಳಿಸಿದರೆ ಈ ಸರ್ಟಿಫಿಕೇಟ್ ಅನ್ನೋದು ಸಹ ಗೊತ್ತಾಗಲ್ಲ. ಆ ರೇಂಜ್ಗೆ ಈ ದಂಧೆ ಬೆಳೆದು ನಿಂತಿದೆ. ಅಪ್ ಟು 2012ರವರೆಗೆ ಈ ದಂಧೆ ಬಗ್ಗೆ ಯಾರು ಸಹ ಯೋಚನೆ ಕೂಡ ಮಾಡಿರಲ್ಲ. ಆದರೆ 2012ರಲ್ಲಿ ಆದಂತಹ ಒಂದೇ ಒಂದು ಇನ್ಸಿಡೆಂಟ್ ಇಂದ ಇವತ್ತಿಗೂ ಸಹ ಈ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಸೆಲ್ ಮಾಡುವಂಥ ಒಂದು ದಂಧೆ ಒಂದು ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಆಗಿ ಉಳ್ಕೊಂಡಿದೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇರೆ ರಾಜ್ಯದಿಂದ ಓದೋದಿಕ್ಕೆ ಅಂತ ಬರ್ತಾರೆ. ಸೊ ನಾವೆಲ್ಲ ಏನಂತ ಅಂದ್ಕೊಂತೀವಿ ಹೇಳಿ, ಅವ್ರ ರಾಜ್ಯದಲ್ಲಿ ಈ ಎಜುಕೇಷನ್ಗೆ ದುಡ್ಡು ಸ್ವಲ್ಪ ಜಾಸ್ತಿ ತಗೊಂತಾರೇನೋ, ಸೊ ಅದಕ್ಕೋಸ್ಕರ ಅವರು ನಮ್ಮ ರಾಜ್ಯಕ್ಕೆ ಬಂದು ಓದ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂತೀವಿ. ಬಟ್ ದ ರಿಯಾಲಿಟಿ ಈಸ್ ಫೇಕ್ ಮಾರ್ಕ್ ಶೀಟ್ಸ್ ಅಂಡ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್. 2012ರಲ್ಲಿ ಬೆಂಗಳೂರಿನ ಒಂದು ಕಾಲೇಜ್ನಲ್ಲಿ ಇದ್ದಂತಹ ಸ್ಟೂಡೆಂಟ್ಸ್ಗೆ 1,20,000ಕ್ಕೆ ಈ ಫೇಕ್ ಮಾರ್ಕ್ ಶೀಟ್ಸ್ ನ ಸೆಲ್ ಮಾಡ್ತಾ ಇರ್ತಾರೆ. ಅದು ಹೆಚ್ಚಾಗಿ ಸೆಲ್ ಮಾಡ್ತಾ ಇದ್ದಿದ್ದು ಕೇರಳದ ಜನರಿಗೆ ಅಂಡ್ ಬೇರೆ ರಾಜ್ಯದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ. ಆಗ ಮಂಗಳೂರಿನ ಪೊಲೀಸರು ಅದನ್ನ ಕಂಡುಹಿಡಿದು ಆ ಒಂದು ಕೇಸಿಂದ 2017ರಲ್ಲಿ ಪೊಲೀಸರು ಒಂದು ಸ್ಟಿಂಗ್ ಆಪರೇಷನ್ ನ ಮಾಡ್ತಾರೆ. ಆ ಸ್ಟಿಂಗ್ ಆಪರೇಷನ್ ನ ಮಾಡಬೇಕಾದ್ರೆ
ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಸುಮಾರು 6,000 ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ನ ಸೀಸ್ ಮಾಡಿ ಕುನಾಲ್ ಕುಮಾರ್ ಅನ್ನೋಂಥವ್ರನ್ನ ಅರೆಸ್ಟ್ ಮಾಡ್ತಾರೆ. ಜಸ್ಟ್ ಹಿಂದಿನ ವರ್ಷ ಅಂದ್ರೆ 2024ರಲ್ಲಿ ಮೀಡಿಯಾ ಹೌಸ್ನವರು ಒಂದು ಸ್ಟಿಂಗ್ ಆಪರೇಷನ್ ನ ಮಾಡ್ತಾರೆ. ಆಗ ಸಿಕ್ಕಿದ್ದು 6,846 ಸರ್ಟಿಫಿಕೇಟ್ಸ್. ಇದು ನಮ್ಮ ದೇಶದಲ್ಲಿ ಅಲ್ಲ, ಇದು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ. ಅಷ್ಟೆಲ್ಲ ಯಾಕೆ, ಈ ವರ್ಷದಲ್ಲೇ ಅಂದ್ರೆ ಜನವರಿ 2025ರಲ್ಲಿ ಪೊಲೀಸರು ಫೇಕ್ ಮೆಡಿಕಲ್ ಡಿಗ್ರಿ ಸರ್ಟಿಫಿಕೇಟ್ ನ ಸೀಸ್ ಮಾಡ್ತಾರೆ. 2025 ಫೆಬ್ರವರಿಯಲ್ಲಿ ಕಲಬುರಗಿಯಲ್ಲಿ 522 ಮಾರ್ಕ್ ಶೀಟ್ಸ್ ನ ಪೊಲೀಸರು ಸೀಸ್ ಮಾಡ್ತಾರೆ. 2025 ಮಾರ್ಚ್ ತಿಂಗಳಲ್ಲಿ ಬಳ್ಳಾರಿಯಲ್ಲಿ 1000ಕ್ಕಿಂತ ಹೆಚ್ಚು ಫೇಕ್ ಸರ್ಟಿಫಿಕೇಟ್ ನ ಪೊಲೀಸರು ಸೀಸ್ ಮಾಡ್ತಾರೆ. ಅದು ಅಷ್ಟೇ ಅಲ್ಲದೆ ಉಡುಪಿಯಲ್ಲಿ ಒಂದು ಫೇಕ್ ನೀಟ್ ಮಾರ್ಕ್ ಶೀಟ್ಸ್ ನ ಕೂಡ ಸೀಸ್ ಮಾಡ್ತಾರೆ. ಇವುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ, ಒಂದ್ಸಲ ಓದಿ ತಿಳ್ಕೊಳ್ಳಿ. ಅಂಡ್ ಬಳ್ಳಾರಿ ಸ್ಕ್ಯಾಂಡಲ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಟೈಮ್ ಇತ್ತು ಅಂದ್ರೆ ಅದನ್ನು ಕೂಡ ಓದಿ ತಿಳ್ಕೊಳ್ಳಿ. ಈಗ ನೀವು ಯೋಚನೆ ಮಾಡಿ, ಈ ವರ್ಷ ಇನ್ನೂ ಮುಗ್ದೇ ಇಲ್ಲ, ಈಗ ಆಲ್ರೆಡಿ ಎಷ್ಟು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ನ ಸೆಲ್ ಮಾಡಿದ್ದಾರೆ ಅಂತ. ಹಾಗಾದ್ರೆ ಇದ್ರ ಬಗ್ಗೆ ಈ ಪೊಲಿಟಿಷಿಯನ್ಸ್ಗೆ ಗೊತ್ತಿಲ್ವಾ? ಗೊತ್ತಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಫೇಕ್ ಸರ್ಟಿಫಿಕೇಟ್ಗೂ ಅಂಡ್ ರಿಯಲ್ ಸರ್ಟಿಫಿಕೇಟ್ಗೂ ಏನ್ ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ. ನೋಡಿ, WHO ಹೇಳುತ್ತೆ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಡಾಕ್ಟರ್ಸ್ಗಳಲ್ಲಿ 57% ಅಷ್ಟು ಡಾಕ್ಟರ್ಸೇ ಅಲ್ಲ, ಅಂದ್ರೆ ನಾಟ್ ಮೆಡಿಕಲಿ ಕ್ವಾಲಿಫೈಡ್. ನೋಡಿ, ಈ ಫೇಕ್ ಸರ್ಟಿಫಿಕೇಟ್ ನ ಮಾಡ್ತಾ ಇರೋದು ಆಲ್ಮೋಸ್ಟ್ ಕೋಚಿಂಗ್ ಸೆಂಟರ್ಸ್ಗಳು. ಹೊರಗಡೆ ಕೋಚಿಂಗ್ ಸೆಂಟರ್ ಅನ್ನೋಂಥ ಹೆಸರಲ್ಲಿ ಒಳಗಡೆ ಈ ದಂಧೆನ ಮಾಡ್ತಾ ಇದ್ದಾವೆ. ಅಂಡ್ ಕೇವಲ ಕೋಚಿಂಗ್ ಸೆಂಟರ್ಸ್ ಅಷ್ಟೇ ಅಲ್ಲ, ಯೂನಿವರ್ಸಿಟೀಸ್ಗಳಲ್ಲೂ ಕೂಡ ಈ ದಂಧೆಗಳನ್ನ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಅಂತೂ ಹೇಳ್ತಾ ಇಲ್ಲ, ಇವುಗಳ ಬಗ್ಗೆ ನಿಮಗೆ ಪ್ರೂಫ್ ಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ, ಅಲ್ಲೊಂದ್ಸಲ ಹೋಗಿ ಚೆಕ್ ಮಾಡಿ. ಇತ್ತೀಚೆಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈ ರೀತಿ ಫೇಕ್ ಸರ್ಟಿಫಿಕೇಟ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟೆ ಈ ಡಿಜಿಲಾಕರ್ ಆ್ಯಪ್ ಅಂಡ್ ಈ ಯೂನಿವರ್ಸಿಟೀಸ್ಗಳಲ್ಲಿ ವೆರಿಫಿಕೇಶನ್ ಅಂತ ಮಾಡ್ತಾರೆ. ಯಾಕಂದ್ರೆ ಈ ಮಾರ್ಕ್ ಶೀಟ್ಸ್ ಗಳಲ್ಲಿ ಇರುವಂತಹ QR ಕೋಡ್ಸ್, ಮಾರ್ಕ್ ಶೀಟ್ಸ್ ನ ವೇಟ್ ಅಂಡ್ ಥಿಕ್ನೆಸ್, ಸೈಜ್ ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರೂ ಕೂಡ, ಕೇವಲ ಒಂದು ಸ್ವಲ್ಪ ಥಿಕ್ನೆಸ್ ಅಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಅದು ಫೇಕ್ ಸರ್ಟಿಫಿಕೇಟ್ ಅಂತ ಪ್ರೂವ್ ಆಗುತ್ತೆ. ಬಟ್ ಈಗ ಟೆಕ್ನಾಲಜಿ ಹೇಗಿದೆ ಅಂದ್ರೆ, ಆ ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ ಅನ್ನೋದು ಸಹ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಆ ಫೇಕ್ ಸರ್ಟಿಫಿಕೇಟ್ ನ ರೆಡಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದೆಲ್ಲ ರಾಜಕಾರಣಿಗಳ ಗಮನಕ್ಕೆ ಬಂದಿಲ್ವಾ? ನೋಡಿ, ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಸ್ಟಿಂಗ್ ಆಪರೇಷನ್ ಆಗುತ್ತೆ ಅವಾಗಲೇ ಇದ್ರ ಬಗ್ಗೆ ಗೊತ್ತು. ಈ ಫೇಕ್ ಮಾರ್ಕ್ ಶೀಟ್ಸ್ ವಿಷಯನ ಇಟ್ಕೊಂಡು ನಾವು ಕರ್ನಾಟಕದಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆನ ತೆಗಿತೀವಿ, ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ರಿ ಅಂತ ಕೇಳಿದ್ರು ಹೊರತು ಕರ್ನಾಟಕದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಯಾಕೆ ಜಾಸ್ತಿ ಇದೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಕೆಲಸ ಅವ್ರು ಮಾಡ್ಲೇ ಇಲ್ಲ. ಕೇಂದ್ರದಲ್ಲಿ ಕೊಟ್ಟಂತ ಹಣ ಯಾರಿಗೂ ತಲುಪಲಿಲ್ಲ. ನಿರುದ್ಯೋಗ ಸಮಸ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಆದ್ರಿಂದ ನಾವು ನೀವೆಲ್ಲ ಸೇರಿ ಈ ರಾಜ್ಯದಲ್ಲಿ ಬಿಜೆಪಿ ಮುಕ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ನಾವು ನೀವೆಲ್ಲ ಹೇಳಿ ಕಂಕಣವನ್ನು ಪಟ್ಟು ಪ್ರತಿಜ್ಞೆಯನ್ನು ಮಾಡುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ಇವತ್ತು ಮಾಡಬೇಕಾಗಿದೆ. ಅಲ್ಲಿ ಇನ್ನೊಬ್ರು ತಮ್ಮ ಕೋಚಿಂಗ್ ಸೆಂಟರ್ಸ್ ಬಗ್ಗೆ ತುಂಬಾ ಒಳ್ಳೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರ ಹೊರತು ಆ ಸೆಂಟರ್ಸ್ ಇಂದ ಹೊರಗಡೆ ಹೋದಂತಹ ವಿದ್ಯಾರ್ಥಿಗಳು ಯಾವ ಪ್ರಾಬ್ಲಮ್ ನ ಎದುರಿಸ್ತಾ ಇದ್ದಾರೆ ಅಂತ ಆಸ್ ಎ MLA ಆಗಿ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವ್ರಿಗೆ ಜಸ್ಟ್ ಏನ್ ಬೇಕು, ಅವ್ರ ಕೋಚಿಂಗ್ ಸೆಂಟರ್ಸ್ಗೆ ಸ್ಟೂಡೆಂಟ್ಸ್ ಹೋಗ್ಬೇಕು, ಮುಂದೆ ಅವ್ರ ಜೀವನ ಹೆಂಗಾದ್ರೂ ಇರ್ಲಿ, ಕೆಲಸ ಸಿಕ್ಕದ್ರೆ ಸಿಗ್ಲಿ, ಬಿಟ್ರೆ ಬಿಡ್ಲಿ. ನೋಡಿ, 18 ಜೂನ್ 2025ರಲ್ಲಿ ಉಡುಪಿಯಲ್ಲಿ ಒಂದು ಫೇಕ್ ನೀಟ್ ಮಾರ್ಕ್ ಶೀಟ್ಸ್ ರೆಡಿ ಆಯ್ತು ಅಂತ ಹೇಳಿದೆ ಅಲ್ವಾ. ಆ ಫೇಕ್ ಮಾರ್ಕ್ ಶೀಟ್ಸ್ ರೆಡಿ ಆಗಿದ್ದು ಬೇರೆ ಎಲ್ಲೂ ಅಲ್ಲ, ಒಂದು ಕೋಚಿಂಗ್ ಸೆಂಟರ್ ನಲ್ಲಿ. ನಾನು ಆಗ್ಲೇನೆ ಹೇಳ್ದೆ ಅಲ್ವಾ, ಕೆಲವೊಂದು ಸೆಂಟರ್ಗಳು ಹೇಳ್ಕೊಳ್ಳೋದಿಕ್ಕೆ ಮಾತ್ರ ಹೊರಗಡೆಯಿಂದ ಕೋಚಿಂಗ್ ಸೆಂಟರ್ಗಳು, ಆದ್ರೆ ಒಳಗಡೆ ವ್ಯವಹಾರ ಬೇರೆನೇ ನಡೀತಾ ಇರುತ್ತೆ. ಅಂಡ್ ಇದೇ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಕಷ್ಟಪಟ್ಟು ಓದಿದವರಿಗೆ ಕೆಲಸ ಸಿಗದೆ ಈ ಎಜುಕೇಶನ್ ಮೇಲಿರುವಂತಹ ನಂಬಿಕೆನೂ ಸಹ ಕೈ ಬಿಡ್ತಾ ಇದ್ದಾರೆ. ಐ ನೋ ಈ ವಿಡಿಯೋ ಇಂದ ಈ ಸಿಸ್ಟಮ್ 1% ಕೂಡ ಚೇಂಜ್ ಆಗಲ್ಲ. ಚೇಂಜ್ ಮಾಡಬೇಕು ಅಂತ ಪೊಲಿಟಿಷಿಯನ್ಸ್ ತಲೆನೂ ಕೂಡ ಕೆಡ್ಸ್ಕೊಳ್ಳಲ್ಲ. ಅಟ್ ಲೀಸ್ಟ್ ನೀವು ತಿಳ್ಕೊಳ್ಳಿ, ನಿಮ್ಮಲ್ಲಿ ತುಂಬಾ ಜನಕ್ಕೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ಅಂತ. ಇದು ಕೇವಲ ಒಂದು ಚಿಕ್ಕ ಸಮಸ್ಯೆ ಅಷ್ಟೇ, ಬಟ್ ಇದೇ ರೀತಿಯ ತುಂಬಾ ಸಮಸ್ಯೆಗಳು ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಮ್ಮ ರಾಜ್ಯದಲ್ಲಿ ತುಂಬಿ ಹೋಗ್ಬಿಟ್ಟಿದ್ದಾವೆ. ಈ ವಿಡಿಯೋನ ಕೊನೆ ತನಕ ನೋಡಿದಿರ ಅಂದ್ರೆ ತುಂಬಾ ಥ್ಯಾಂಕ್ಸ್. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ರಿ ಜೊತೆ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.